ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವಿದ್ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಬುಧವಾರ ಈವ್ನಿಂಗ್ ವ್ಲಾಗು. ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಆನಿಯನ್ ಪಕೋಡ ಮಾಡೋಣ ಅಂದ್ಬಿಟ್ಟು ಆನಿಯನ್ ಎಲ್ಲನೂ ಸಣ್ಣಕ್ಕೆ ಹಚ್ಕೊತಾ ಇದ್ದೀನಿ, ಅಂದರೆ ಸಣ್ಣಕ್ಕೆ ಉದ್ದಕ್ಕೆ ಹಚ್ಕೊತಾ ಇದ್ದೀನಿ. ಇವಾಗ ಮಳೆ ಬೇರೆ ಆಯ್ತು ಅಲ್ವಾ, ಸೊ ಅದಕ್ಕೇ ಏನಾದರೂ ತಿಂತಾ ಇರಬೇಕು ಅನ್ಸುತ್ತಲ್ವ, ಅದಕ್ಕೆ ಆನಿಯನ್ ಪಕೋಡ ಆದರೆ 2-3 ದಿವಸ ಇಟ್ಕೊಂಡು ತಿನ್ಬೋದು. ಈರುಳ್ಳಿ ಬಜ್ಜಿ ಬೋಂಡ ಇಂಥವಾದ್ರೆ ನಾವು ಅವತ್ತೇ ತಿಂದುಬಿಡ್ಬೇಕು, ಇಲ್ಲಾಂದರೆ ನೆಕ್ಸ್ಟ್ ಡೇ ಇಟ್ಕೊಂಡು ತಿನ್ನೋಕ್ಕಾಗೋದಿಲ್ಲ. ಸೊ ಅದಕ್ಕೇ ನಾನು ಇವತ್ತು ಆನಿಯನ್ ಪಕೋಡನೇ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಳ್ಳೋಕ್ಕೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಯಾವುದೇ ವ್ಲಾಗು ಮಾಡೋಕ್ಕಾಗಲಿಲ್ಲ. ಇವಾಗ ನೋಡಿ ಎಲ್ಲನೂ ಇದು ಈರುಳ್ಳಿ ಎಲ್ಲ ಹಚ್ಕೊಂಡಿದ್ದೀನಲ್ಲ, ಅದನ್ನೆಲ್ಲನೂ ಇದು ಮಾಡ್ತಾಯಿದ್ದೀನಿ, ಸಣ್ಣಕ್ಕೆ ಉದ್ದಕ್ಕೆ ಹಚ್ಚಿದ್ದೀನಿ. ಆದರೂ ಕೈಯಲ್ಲಿ ಎಲ್ಲನೂ ಒಂದಕ್ಕೊಂದು ಎಲ್ಲ ಬಿಡಿಸ್ಕೊಳ್ಳಿ, ಬಿಡಿಯಾಗಲಿ ಅಂದ್ಬಿಟ್ಟು ಎಲ್ಲನೂ ಕೈಯಲ್ಲಿ ಇದು ಮಾಡಿಕೊಂಡೆ, ಬಿಡಿ ಆಗಲಿ ಅಂದ್ಬಿಟ್ಟು ಇಸ್ಕಿ ಇದು ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಕಡೆ ಇದು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕ್ತೀನಿ, ಹಾಗೆ ಅಚ್ಕಾರದ ಪುಡಿನ ಹಾಕ್ತೀನಿ. ಅದಕ್ಕೆ ಈಗ ಎಷ್ಟು ಬೇಕೋ ಸ್ವಲ್ಪನೇ ಹಾಕ್ಕೊತೀನಿ, ರುಚಿಗೆ ಟೇಸ್ಟ್ ಬರಲಿ ಅಂದ್ಬಿಟ್ಟು ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇರೋದಷ್ಟೇ. ಖಾರಕ್ಕೆ ಅಚ್ಕಾರದ ಪುಡಿನ ಹಾಕೋದು. ಇವಾಗ ನೋಡಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಅಂದರೆ ಚೂರೇ ಕೊತ್ತಂಬರಿ ಸೊಪ್ಪು ಹಾಕೋತೀನಿ, ಜಾಸ್ತಿ ಏನು ಹಾಕೋದಿಲ್ಲ. ಇದು ಪಕೋಡ ಅದರಿಂದ ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಹಾಗೆ ಇವಾಗ ನೋಡಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡಿದ್ದೀನಿ. ಎಲ್ಲ ಬಿಡಿಸ್ಕೊಂಡು ಒಂದು ಬೆಳ್ಳುಳ್ಳಿ, ಚಿಕ್ಕದು ಒಂದು ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ನೀಟಾಗಿ ಅದನ್ನು ಇವಾಗ ಕಟ್ ಮಾಡಿ ಅಂದರೆ ಜಜ್ಜಿಟ್ಕೊತಾ ಇದ್ದೀನಿ. ಹಂಗೆ ಇವಾಗ ನೋಡಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇವಾಗ ನೋಡಿ ಎಲ್ಲನೂ ಅದನ್ನು ಸಣ್ಣಕ್ಕೆ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ. ಉದ್ದುದಾದರೆ ಎಣ್ಣೆ ಕರಿಯೋವಾಗೆಲ್ಲನೂ ಬಿಡಿಸ್ಕೊಂಬಿಡುತ್ತೆ, ಅದಕ್ಕೇ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಹಂಗೆ ಶುಂಠಿನೂ ಹಾಕ್ಕೊಂಡು ಹಂಗೆ ತುರಿದಿಟ್ಕೊತಾ ಇದ್ದೀನಿ. ಇದಿಷ್ಟೂ ಹಾಕ್ಕೊಂಡು ಇವಾಗ ನಾನು ತೋರಿಸ್ತಾರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಮಾಡಿದ್ರೆ ಸೇಮ್ ಬೇಕ್ರಿಲಿ ಹೆಂಗೆ ಸಿಗುತ್ತೋ ಅದೇ ಥರನೇ ಇರುತ್ತೆ. ಟೇಸ್ಟು ಎಲ್ಲನೂ ಅಷ್ಟೇ ಚೆನ್ನಾಗಿ ಸೇಮ್ ಅದೇ ಥರನೇ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅವ್ರು ಒಂದು ಸ್ವಲ್ಪ ಕಲರ್ ಹಾಕಿರ್ತಾರೆ, ನಾನು ಇವಾಗ ಏನು ಕಲರ್ ಏನು ಹಾಕಿಲ್ಲ. ಇವಾಗ ನೋಡಿ ಎಲ್ಲ ಶುಂಠಿ ಎಲ್ಲನೂ ತುರಿದಿಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಇದೆಯಲ್ಲ, ಈರುಳ್ಳಿನ ಕೈಯಲ್ಲೆಲ್ಲ ಇದು ಮಾಡಿಕೊಂಡು ಬಿಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೆ ಕೈಯಲ್ಲಿ ಕಿವುಚ್ತಾ ಇದ್ದೀನಿ, ಅಂದರೆ ಅದು ಯಾಕಂದರೆ ಎಲ್ಲನೂ ಒಂದೊಂದೇ ಸಿಂಗಲ್ ಆಗಬೇಕು, ಆ ಥರ ಇದು ಮಾಡ್ಕೊಬೇಕು. ಉಪ್ಪು ಹಾಕ್ಕೊಂಡು ನೀರಿನ ಅಂಶ ಏನೇನಿದೆ ಅದೆಲ್ಲ ಬಿಟ್ಕೊಳ್ಳಿ ಅಂದ್ಬಿಟ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಂಗೆ ನೋಡಿ ಇವಾಗ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಇನ್ನೊಂದು ಸಲ ಹಂಗೆಲ್ಲನೂ ಇದು ಮಾಡ್ಕೊತಾ ಇದ್ದೀನಿ. ಇವಾಗ ಆ ಥರ ಎಲ್ಲ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರಿನ ಅಂಶ ಬಿಟ್ಕೊಂಡಿರುತ್ತೆ. ಈ ಟೈಮಲ್ಲಿ ಇದು ಕಡಲೆ ಹಿಟ್ಟು, ಸ್ವಲ್ಪ ನಮಗೆ ಕಡಲೆ ಹಿಟ್ಟು ಮೇಯ್ನ್ ಇಂಗ್ರೀಡಿಯೆಂಟ್ಸು, ಜಾಸ್ತಿ ಹಾಕ್ಕೊತೀನಿ ಕಡಲೆ ಹಿಟ್ಟನ್ನ. ಆಮೇಲೆ ನೋಡಿ ಇವಾಗ ಇದು ಓಪನ್ ಆಗಿರಲ್ಲ, ಅದನ್ನು ಹಂಗೆ ಕಟ್ ಮಾಡ್ಕೊಂಡು ಇವಾಗ ಹಾಕ್ಕೊತಾ ಇದ್ದೀನಿ. ಕಡಲೆ ಹಿಟ್ಟೆ ಮೇಯ್ನು ಇದಕ್ಕೆ. ಇವಾಗ ನೋಡಿ ಸ್ವಲ್ಪ ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಮುಕ್ಕಾಲು ಭಾಗದಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಒಂದು ಕಾಲು ಭಾಗದಷ್ಟು, ಒಂದು ಅರ್ಧ ಹತ್ತತ್ರ ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ಹಂಗೆ ಒಂದು ಕಾಲು ಭಾಗದಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ನೋಡಿ ಇದು ಅಚ್ಕಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿ, ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದರಲ್ಲಿ ನೀರಿನ ಅಂಶ ಇರುತ್ತಲ್ಲ, ಆ ನೀರಿನ ಅಂಶದಲ್ಲೇ ಎಲ್ಲನೂ ಕಲಿಸ್ಕೊಬೇಕು. ಎಷ್ಟಾಗುತ್ತೋ ಅಷ್ಟು ನೀಟಾಗೆಲ್ಲ ನೀರಿನ ಅಂಶ ಹೋಗೋ ತನಕನೂ ನೀಟಾಗಿ ಕಲಿಸ್ಕೊಬೇಕು. ಅದಾದಮೇಲೆ ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಆಯಿಲ್ ಹಾಕಿ ಕಲಿಸ್ಬೇಕು ಇದನ್ನು. ನಾವು ನೀರೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಪಕೋಡ ಟೇಸ್ಟು ಬರೋದಿಲ್ಲ, ಮತ್ತು ಪಕೋಡ ಥರನೂ ಬರೋಲ್ಲ, ಏನೋ ಒಂಥರ ಬರುತ್ತೆ, ಅದು ಚೆನ್ನಾಗಿರಲ್ಲ, ಒಂಥರ ಬೋಂಡು ಟೇಸ್ಟ್ ಬಂದುಬಿಡುತ್ತೆ, ಬೋಂಡು ಥರ ಆಗೋಗುತ್ತೆ. ಅದಕ್ಕೇ ನಾನು ಆಯಿಲಲ್ಲೇ ಕಲಿಸ್ಕೊತಾ ಇದ್ದೀನಿ. ಆಯಿಲಲ್ಲಿ ನೋಡಿ ಇವಾಗ ಈ ಥರ ಆಗುತ್ತೆ, ಹಿಂಗೆ ನೋಡಿ ಈ ಥರ ಇರುತ್ತೆ. ಈ ಥರ ಇನ್ನೊಂದು ಚೂರು ಬೇಕಿತ್ತು ಆಯಿಲ್ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಆಮೇಲೆ ಲಾಸ್ಟಿಗೆ ಚೂರು ನೀರು ಚುಮ್ಸ್ಕೊತಾ ಇದ್ದೀನಿ ಅಷ್ಟೇ, ನೀಟಾಗೆಲ್ಲ ಕೂಡ್ಕೊಳ್ಳಿ ಅಂತ. ಇದು ಮೈದಾ ಎಲ್ಲ ಬೈಂಡಿಂಗಿಗೆ ಒಂಚೂರು ಹಾಕಿರೋದು. ಟೇಸ್ಟ್ ಅಂತೂ ಆಸಮಾಗಿರುತ್ತೆ, ಸೂಪರಾಗಿರುತ್ತೆ ಮಾತ್ರ. ಇದು ರೆಗ್ಯುಲರಾಗಿ ಬೇಕ್ರಿಲಾಗಲಿ ಹೊರಗಡೆ ಮಾಡ್ತಾರಲ್ಲ ಅವ್ರು ಮಾಡೋ ಮೆಥಡ್ ಇದು. ನೋಡಿ ಇವಾಗ ಇಷ್ಟನ್ನು ಕಲಿಸ್ಕೊಂಡಿದ್ದೀನಿ. ಈ ಥರ ಆಗಬೇಕು, ತೀರ ತೆಳ್ಳಗೆ ಮಾಡ್ಕೊಬಾರ್ದು. ಇಷ್ಟು ಮಾಡಿಕೊಂಡು ನಾನು ನೀರು ಬರೀ ಜಸ್ಟ್ ಚುಮ್ಕ್ಸಿರೋದಷ್ಟೇ, ಅಷ್ಟು ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಟಿದ್ದೀನಿ ಸೈಡ್ಗೆ. ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡಿಕೊಂಡು ಆಮೇಲೆ ಸಿಂಗಲ್ಲಾಗಿ ಎಲ್ಲನೂ ಬಿಡ್ತೀನಿ. ಅದನ್ನು ಈರುಳ್ಳಿ ಎಲ್ಲನೂ ನಮ್ಮ ಕೈಯಲ್ಲಿ ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟು ಬಿಡ್ಕೊಬೇಕು, ತುಂಬ ದೊಡ್ಡದಾಗೂ ಬಿಡಬಾರ್ದು. ಒಂದು ವೇಳೆ ನೀವು ದೊಡ್ಡದಾಗಿ ಬಿಟ್ಟರು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಸಿಂಗಲ್ಲಾಗಿ ಬಿಟ್ಟರೆ ನಾವು ಚೆನ್ನಾಗಿ ಕರಿಬೋದು, ಬೇಗ ಚೆನ್ನಾಗಿ ಕರಿದು ಎತ್ತಿಟ್ಕೊಬೋದು. ಅದಕ್ಕೇ
ದೊಡ್ಡದಾಗಿ ಹಾಕ್ಬಿಟ್ರೆ ಈರುಳ್ಳಿ ಎಲ್ಲ ಮೇಲೆಲ್ಲ ಕಪ್ಪಗೆ ಆಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಸೊ ಅದಕ್ಕೆ ಸ್ವಲ್ಪ ಚಿಕ್ಕದಾಗೇ ಇದು ಕೈಯಲ್ಲಿ ಇಟ್ಕೊಂಡು ಎಲ್ಲ ಉದುರಿಸ್ಬೇಕು. ಅದನ್ನು ಎಷ್ಟಾಗುತ್ತೋ ಅಷ್ಟು ಕುಡ್ಕೊಂಡು ಅದು ಇದಾಗಬೇಕು, ಪಕೋಡದ ಥರನೇ ಬರಬೇಕು. ನೋಡಿ ಇವಾಗ ಇಷ್ಟೂ ಬೆಂದಿದೆ. ಇವಾಗ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ನಿಜವಾಗೂ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೋಡಿ ಇವಾಗ ಒಂದು ಬೌಲ್ಗೆ ಇದಕ್ಕೆ ತೂತ್ ಬಸಿಗೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಒಂದು 3ರಿಂದ 4 ಬ್ಯಾಚ್ ಹಾಕ್ಕೊಂಡಿದ್ದೀನಿ. ನೋಡಿ ಇದೆಲ್ಲನೂ ಇಷ್ಟ ಆಗಿದೆ. ಇದನ್ನು ಎತ್ತಿಟ್ಕೊಂಡ್ರೆ ನಾನು ಬೇಕಾದಾಗ ತಿನ್ಕೊಬೋದು. 2-3 ದಿವಸನೇ, ಒಂದು ವಾರನೇ ತಿನ್ಕೊಬೋದು. ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಒಳಗಡೆ ಎಲ್ಲನೂ. ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಇದು ಪಕೋಡ ಅಂತೂ. ನೀವು ಇದು ಬೇಕ್ರಿಲಿ ತಂದು ತಿಂತಿರಲ್ಲ, ಸೇಮ್ ಅದೇ ಥರ ಟೇಸ್ಟ್ ಬರುತ್ತೆ. ಅವ್ರು ಕಲರ್ ಹಾಕಿರ್ತಾರೆ, ನಾನು ಕಲರ್ ಹಾಕಿಲ್ಲ ಅಷ್ಟೇ. ನೋಡಿ ಇಷ್ಟು ಆಗಿದೆ. ಇವಾಗ ಇದನ್ನೆಲ್ಲ ಇಷ್ಟೂ ಜಸ್ಟ್ ಇವಾಗಲೇ ಏನು ತಿನ್ನೋಕ್ಕೆ ನಾನು ಮಾಡಿಲ್ಲ. ಬೇಕಾದಾಗ ಮಳೆ ಬಂದಾಗ ಆಚೆ ಈಚೆ ಹೋದಾಗ ತಿನ್ನೋಕ್ಕೆ ಅಂತಲೇ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನೋಡಿ ಇನ್ನೊಂದು ಕಡೆ ಈವ್ನಿಂಗು ಸ್ನ್ಯಾಕ್ಸ್ ಆಯ್ತಲ್ಲ, ನನಗೆ ಕಾಫಿಗೆ ಹಾಲು ಕಾಯಿಸ್ಕೊತಾ ಇದ್ದೀನಿ. ಬೆಳಗ್ಗೆ ನಾನು ಕಾಯಿಸಿಟ್ಟಿರಲಿಲ್ಲ, ಇವಾಗ ಕಾಯಿಸಿಟ್ಕೊತಾ ಇದ್ದೀನಿ. ಎಲ್ಲ ಹಾಲೆಲ್ಲ ಕಾಯಿಸಿಟ್ಕೊಂಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿಬೇಕು. ಇವಾಗ ಉಳಿದಿತ್ತಲ್ಲ ಸ್ವಲ್ಪ ಹಾಲು, ಅದ್ರದ್ದು ಸ್ವಲ್ಪ ಕೆನೆ ಬರುತ್ತಲ್ಲ, ಅದನ್ನು ಎತ್ತಿಟ್ಕೊತಾ ಇದ್ದೀನಿ. ನೋಡಿ ಇಷ್ಟು ಕೆನೆ ಆಗಿದೆ. ಇದೆಲ್ಲ ಕೆನೆ ಎಲ್ಲ ನಾನು ಸ್ಟೋರ್ ಮಾಡಿ ಇಟ್ಕೊಂಡು ಆಮೇಲೆ ಅದರಿಂದ ಬೆಣ್ಣೆ ತೆಗೆದ್ಬಿಟ್ಟು ತುಪ್ಪ ಕಾಯಿಸಿಟ್ಕೊತೀನಿ, ದೇವ್ರಿಗೆ ಆಗುತ್ತೆ ಅಂದ್ಬಿಟ್ಟು. ರೆಗ್ಯುಲರಾಗಿ ಯಾವಾಗೂ ಹಂಗೆ ಮಾಡೋದು ನಾನು. ಯಾಕಂದರೆ ನಾನು ಇವಾಗ ಹಾಲು ಚೆನ್ನಾಗಿ ಕಾಯಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೀನಲ್ಲ, ಫ್ರಿಜ್ಜಲ್ಲಿ ಇಟ್ಟಾಗ ಮೇಲೆಲ್ಲ ಒಂದು ಲೇಯರ್ ಫುಲ್ಲು ದಪ್ಪಕ್ಕೆ ಕೆನೆ ಬರುತ್ತೆ. ಅದನ್ನು ಎತ್ತಿಟ್ಕೊತೀನಿ. ಆಮೇಲೆ ಡೈಲಿ ಇಡ್ತಾ ಸ್ವಲ್ಪ ಕೆನೆ ಬತ್ತನೇ ಇರುತ್ತೆ. ಅದು ಅಷ್ಟಾಗಿದೆ ಇವಾಗ ನೋಡಿ ಕಾಫಿನೂ ಎಲ್ಲ ರೆಡಿ ಆಯಿತು. ಕಾಫಿನೂ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಹಾಗೆ ಏನದು ಪಕೋಡದ ಜೊತೆ, ಆನಿಯನ್ ಪಕೋಡದ ಜೊತೆ ಕಾಫಿನೂ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ಇನ್ನೊಂದು ಹಾಲು ಕಾಯಿಸೋವಾಗ ನೀರು ಜಾಸ್ತಿ ಹಾಕ್ತಲೇ ಕಾಯಿಸಿದ್ರೆ ಕೆನೆ ದಪ್ಪಕ್ಕೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನಾನು ನೀರೇ ಹಾಕಲ್ಲ ಹಾಲು ಕಾಯಿಸೋವಾಗ, ಚೂರು ಹಾಕೋತೀನಿ ಅಷ್ಟೇ. ಯಾಕಂದರೆ ಫ್ರಿಜ್ಜಲ್ಲಿಂದ ತೆಗೆದು ಬೇಕಾದಾಗ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊತೀನಿ. ಇಲ್ಲಾಂದರೆ ನಾನು ಹಾಲಿಗೆ ನೀರು ಹಾಕಲ್ಲ. ನೋಡಿ ಇವಾಗ ನೀರು ಹಾಕ್ದಂಗೆ ಕಾಯಿಸ್ಬಿಟ್ಟು ಎತ್ತಿಟ್ಕೊತೀನಲ್ಲ ಫ್ರಿಜ್ಜಲ್ಲಿ, ಅದು ತಣ್ಣಗಾದ್ಮೇಲೆ ಮೇಲೆ ಕೆನೆ ದಪ್ಪಕ್ಕೆ ಬರುತ್ತೆ. ಅದಂಗೆ ಎತ್ತಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ಎತ್ತಿಟ್ಕೊತೀನಿ. ಇವಾಗ ನೋಡಿ ಪಾತ್ರೆ ಎಲ್ಲ ಇತ್ತು, ಕಾಫಿ ಎಲ್ಲ ಕುಡಿದ್ಬಿಟ್ಟು ಬಂದಮೇಲೆ ಪಾತ್ರೆ ಇತ್ತು, ಅವನ್ನೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಈ ಪಕೋಡದೆಲ್ಲ ಇತ್ತಲ್ಲ ಅವನ್ನೆಲ್ಲ ತೊಳ್ಕೊತಾ ಇದ್ದೀನಿ ಅಷ್ಟೇ. ಅದೆಲ್ಲ ತೊಳ್ಕೊಂಡ್ಬಿಟ್ಟು ಆಮೇಲೆ ಇನ್ನು ಸ್ವಲ್ಪ ಈವ್ನಿಂಗು ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಮಾಡ್ಕೊಬೇಕು. ದೇವ್ರ ಸಾಮಾನೇನು ತೊಳೆಯೋದಿಲ್ಲ, ನಾಳೆ ಗುರುವಾರ ಇದೆ. ಇವತ್ತು ತೊಳೆಯೋಣ ಅಂದ್ಕೊಂಡೆ, ತೊಳೆಯೋದಿಲ್ಲ. ನಾಳೆನೇ ತೊಳೆದ್ಬಿಟ್ಟು ನಾಳೆನೇ ಹಂಗೆ ಫ್ರೆಶಾಗಿ ಪೂಜೆ ಮಾಡೋಣ ಅಂತ. ನಾಳೆನೂ ಏನು ಕೆಲಸ ಇಲ್ವಲ್ಲ, ಮನೇಲೇ ಇರ್ತೀನಿ, ಇನ್ನೇನು ಮಾಡೋದು, ಬೆಳಗಿಂದ ಮಧ್ಯಾಹ್ನ ತನಕ ಕೆಲಸ ಮಾಡೋಣ ಅಂತ, ನಾಳೆನೇ ಮಾಡೋಣ ಅಂತ ಸುಮ್ಮನಾಗಿದ್ದೀನಿ. ಕೋಲ್ಡ್ ಬೇರೆ, ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾಯಿಲ್ಲ ಈಗಂತೂ. ನೋಡಿ ಇವಾಗ ಕಬಾಬ್ ಅಂತ ಇದ್ದೀನಿ. ಇದು ಪಕೋಡ ಇತ್ತಲ್ಲ, ಆನಿಯನ್ ಪಕೋಡ, ಅದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಎತ್ತಿಡ್ತಾಯಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ತಿಂದರು, ಇನ್ನು ಮಿಕ್ಕಿದ್ದೆಲ್ಲ ಎತ್ತಿಡ್ತಾಯಿದ್ದೀನಿ. ಒಂದೊಂದು ಆನಿಯನ್ದು ಪೀಸಸ್ಸು ಸಹ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನೋಡಿ ಅದೆಲ್ಲ ಎತ್ತಿಟ್ಬಿಟ್ಟು ಸ್ನಾನ ಮುಗಿಸಿ, ಕಸ ಎಲ್ಲ ಗುಡಿಸಿ ಸ್ನಾನ ಎಲ್ಲ ಮುಗಿಸಿ ಆಮೇಲೆ ಇವಾಗ ದೀಪ ಹಚ್ಚಿದೆ. ನನ್ನ ಮಗನೂ ಹಚ್ಚಿದ್ದ, ನಾನು ಆಮೇಲೆ ದೀಪ ಹಚ್ಚಿ ಪೂಜೆ ಅವನು ಹಚ್ಚಿದ್ದ, ನಾನು ಬರೀ ಊದುಗಡ್ಡೆ ಬೆಳಗ್ಬಿಟ್ಟು ಪೂಜೆ ಮಾಡ್ತಾ ಇರೋದಷ್ಟೇ. ಪೂಜೆ ಮಾಡಿದ್ಮೇಲೆ ಒಂಥರ ರಿಲ್ಯಾಕ್ಸ್ ಆಯಿತು. ಆಮೇಲೆ ಹೋಗ್ಬಿಟ್ಟು ಮಾಡಿ ಮೇಲೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಬಂದಿದ್ದಷ್ಟೇ. ಇವತ್ತು ಏನು ಅಡುಗೆ ಏನು ಮಾಡೋ ಅಂಥದ್ದೇನಿಲ್ಲ, ಎಲ್ಲ ನೆನ್ನೆದೇ ಸಾಂಬಾರು ಇತ್ತಲ್ಲ, ಸೊ ಅದಕ್ಕೆ ಅಡುಗೆ ಏನು ಮಾಡಿಲ್ಲ ನಾನು. ಅನ್ನ ಮುದ್ದೆ ಮಾಡ್ಕೊಬೇಕಷ್ಟೇ, ಅದೊಂದು ಮಾಡ್ಕೊತೀನಲ್ಲ ಅಂದ್ಬಿಟ್ಟು ಆಮೇಲೆ ಹೋಗಿ ಮಾಡಿ ಮೇಲೆ ನಾನು ನನ್ನ ಮಗ ಒಂದು ಸ್ವಲ್ಪ ಹೊತ್ತು ಕೂತಿದ್ದು, ವಾಕ್ ಮಾಡಿಕೊಂಡು ಬಂದಿದ್ದು. ನೋಡಿ ನಮ್ಮ ರಾಯರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ನಿಜವಾಗೂ ರಾಯರಿದ್ದಾರೆ, ಅದನ್ನು ಹೇಳೋಕ್ಕಾಗಲ್ಲ. ಇನ್ನು ಕೆಲವೊಂದನ್ನು ನಾನು ಹೇಳಬೇಕು, ಅದನ್ನೆಲ್ಲ ಹೇಳ್ಕೊತೀನಿ. ಇವಾಗ ಸದ್ಯಕ್ಕೆ ಏನು ಹೇಳೋಕ್ಕೋಗಲ್ಲ. ನನಗೇನೇನಾಯಿತು ರಾಯರನ್ನ ಪೂಜೆ ಮಾಡಾದ್ಮೇಲೆ ಅಂತ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಪೂಜೆ ಎಲ್ಲ ಮುಗಿಸಿ ವಾಕೆಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟು ಇವಾಗ ನೋಡಿ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಅಕ್ಕಿ ಇಟ್ಬಿಟ್ಟು ಅನ್ನ ಮಾಡ್ಕೊಂಬಿಟ್ರೆ ಮುದ್ದೆ ಒಂದು ಮಾಡೋದಷ್ಟೇ. ಸಾಂಬಾರು ಆಲ್ರೆಡಿ ಇದೆ, ಸಾಂಬಾರು ಬಿಸಿ ಮಾಡಿಕೊಂಡು ಅನ್ನ ಮಾಡ್ಕೊಂಡು ಮುದ್ದೆ ಮಾಡ್ಕೊಳ್ಳೋದು. ಇನ್ನು ನಾಳೆ ಸಾಂಬಾರು, ಇವತ್ತಿನೇನಿಲ್ಲ, ಇವತ್ತಿನ ಕತೆ ಮುಗೀತು. ನೋಡಿ ಅನ್ನಕ್ಕೆ ಇಟ್ಕೊಂಡಾಯಿತು. ಇದು ರೇಷನ್ ಅಕ್ಕಿನೇ ನಾನು ನೈಟ್ ಹೊತ್ತಿಡೋದು, ಸೋನಾ ಮಸೂರಿ ರೈಸ್ ಏನು ಇಡೋಲ್ಲ. ಅದಕ್ಕೆ ನಾನು 3ರಿಂದ 4 ಸಲ ಚೆನ್ನಾಗಿ ತೊಳ್ಕೊತೀನಿ. ತೊಳೆದ್ಬಿಟ್ಟು ಅನ್ನಕ್ಕೆ ಇಟ್ಕೊತೀನಿ. ಅದಾದಮೇಲೆ ಸ್ವಲ್ಪ ಮುದ್ದೆಗೆ ಇಟ್ಕೊಬೇಕು. ಮುದ್ದೆಯನ್ನು ಮಾಡ್ಕೊಂಬಿಟ್ರೆ ರೆಡಿ ಆಗೋಗುತ್ತೆ. ನೆನ್ನೆನೇ ಎಲ್ಲ ಬೈಂಡಿಂಗ್ ಹಾಕಿದ್ದೀನಿ. ಇವತ್ತು ಸದ್ಯಕ್ಕೆ ಏನು ಕೆಲಸ ಇಲ್ಲ, ಅದಕ್ಕೆ ಇವತ್ತೇ ವಾಯ್ಸ್ ಓವರೆಲ್ಲ ಕೊಟ್ಕೊಂಬಿಡ್ತೀನಿ. ನಾಳೆ ನಾನು ಅಪ್ಲೋಡ್ ಮಾಡ್ತೀನಿ. ಇನ್ನೂ ಒಂದು ಬ್ಯಾಲೆನ್ಸ್ ಇದೆ ಅಪ್ಲೋಡ್ ಮಾಡೋದು ವೀಡಿಯೋ, ಅದನ್ನು ಅಪ್ಲೋಡ್ ಮಾಡ್ಕೊತೀನಿ. ಒಂದು ವೀಡಿಯೋ ಇಟ್ಕೊಂಡಿರ್ತೀನಿ,
ಅಡ್ವಾನ್ಸಾಗಿ ಇರಲಿ ಅಂದ್ಬಿಟ್ಟು. ಆಮೇಲೆ ನಾಳೆ ಅಪ್ಲೋಡ್ ಮಾಡಬೇಕಲ್ಲ, ಇದನ್ನು ನಾಳೆ ಅಪ್ಲೋಡ್ ಮಾಡ್ಕೊಳ್ಳೋಣ ಆ ಥರ ಮಾಡ್ತಾಯಿದ್ದೀನಿ. ಒಂದು ವೀಡಿಯೋ ಇಟ್ಕೊಂಡಿರ್ತೀನಿ. ಇವಾಗ ನೋಡಿ ಮುದ್ದೆಗೂ ಇಟ್ಕೊಂಡೆ. ಬೆಳಗ್ಗೆ ಏನೂ ವ್ಲಾಗ್ ಮಾಡಲಿಲ್ಲ, ಟಿಫನು ಮಾಡಲಿಲ್ಲ, ಹೊರಗಡೆಯಿಂದ ಬೆಣ್ಣೆ ದೋಸೆ ತರಿಸಿದ್ದು, ಅದಕ್ಕೇ ನಾನು ವ್ಲಾಗ್ ಏನು ಮಾಡಲಿಲ್ಲ. ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈವ್ನಿಂಗ್ ವ್ಲಾಗು ಇಷ್ಟೇ ನೋಡಿ. ಇವಾಗ ಮುದ್ದೆನೂ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ಮುದ್ದೆ ಅನ್ನ ಮಾಡಿಕೊಂಡ್ರೆ ಎಲ್ಲರೂ ಮಾಡ್ತಾರೆ ಮುದ್ದೆ ಮಾಡೋದು. ಸೇಮ್ ನಾನು ವ್ಲಾಗ್ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ಅಷ್ಟೇ ತೋರಿಸ್ತಾ ಇದ್ದೀನಿ. ಡೀಪಾಗಿ ಏನು ಮುದ್ದೆ ಮಾಡೋದೇನು ತೋರಿಸ್ದೇ ಇಲ್ಲ. ಇವಾಗ ನೋಡಿ ಮುದ್ದೆನೂ ಹಿಟ್ಟಲ್ಲಿ ಹಾಕ್ಕೊಂಡೆ. ನಾನು ಹಾಕೋವಾಗ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಎಣ್ಣೆ ಬೇಕಾದರೆ ಎಣ್ಣೆ ಹಾಕ್ಕೊಬೋದು, ಎಣ್ಣೆನ ಹಾಕಲ್ಲ ನಾನು. ಬರೀ ಉಪ್ಪು ಹಾಕ್ಕೊಂಡು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಅದನ್ನು ಕುದಿಯೋ ಟೈಮಲ್ಲಿ ಇವಾಗ ನೋಡಿ ಅದನ್ನು ಹಸಿಟ್ಟು ಹಾಕ್ಕೊಂಡು ನಾನು ಇವಾಗ ತಿರುಗಿಸ್ಕೊತಾ ಇದ್ದೀನಿ. ಅದನ್ನು ಸಣ್ಣ ಉರಿ ಮಾಡಿಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಅದು ಸಣ್ಣ ಉರಿಲೇ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇವಾಗ ಇನ್ನೊಂದು ಕಡೆ ನೋಡಿ ಸಾಂಬಾರನ್ನು ಬಿಸಿ ಇಟ್ಕೊತಾ ಇದ್ದೀನಿ. ಬಿಸಿ ಇದ್ದರೆ ಚೆನ್ನಾಗಿರುತ್ತಲ್ವ ಈ ಕೋಲ್ಡ್ ವೆದರ್ಗೆ. ಮಳೆ ಅಂತೂ ಬರ್ತಾ ಇತ್ತಲ್ಲ, ವೆದರೆಲ್ಲ ಕೂಲ್ ಆಗಿಬಿಟ್ಟಿದೆ ಫುಲ್ಲು. ಎಷ್ಟು ಹಾಟ್ ಇತ್ತು ಅಷ್ಟು ಕೂಲ್ ಆಗಿಬಿಟ್ಟಿದೆ. ಈ ಕಡೆ ಸಾರ್ಕು ಬಿಸಿ ಇಟ್ಕೊಂಡಿದ್ದೀನಿ, ಅನ್ನನೂ ಆಯಿತು. ಆ ಕಡೆ ಇವಾಗ ಮುದ್ದೆಗೂ ಇಟ್ಕೊಂಡಿದ್ದೀನಿ. ಮುದ್ದೆ ಒಂದು ಆಗೋದ್ರೆ ಊಟ ಮಾಡಿಬಿಟ್ಟು ಟಿವಿ ನೋಡಿಕೊಂಡು ಆಮೇಲೆ ಮಲ್ಕೊಳ್ಳೋದಷ್ಟೇ. ಇನ್ನೇನು ಓದಿಸೋದಿಲ್ಲ, ಏನೂ ಇಲ್ಲ. ಎಲ್ಲ ರಜಾ ಇದೆಯಲ್ಲ ಸ್ಕೂಲೆಲ್ಲನೂ. ನನ್ನ ಮಗುಗೂ ಓದಿಸೋದು ಏನೂ ಇಲ್ಲ. ವಾಯ್ಸ್ ಓವರ್ ಕೊಟ್ಬಿಟ್ಟು ವಿಡಿಯೋ ಎಡಿಟ್ ಮಾಡೋದಷ್ಟೇ. ಅದನ್ನು ಮುಗಿಸ್ಕೊಂಡು ಮಲ್ಕೊಂಡ್ರೆ ಮುಗೀತು. ಬೆಳಗ್ಗೆ ಎದ್ಬಿಟ್ಟು ಮಾಮೂಲಿ ಗುರುವಾರ ಬೆಳಗ್ಗೆನೇ ಪೂಜೆ ಮಾಡಬೇಕಲ್ಲ, ಎಲ್ಲ ಕೆಲಸ ಇರುತ್ತೆ. ಸಿಕ್ಕಾಬಿಟ್ಟೆ ಕೆಲಸ ಮಾಡ್ಕೊಬೇಕು ನಾಳೆ. ಇವಾಗ ನೋಡಿ ಮುದ್ದೆನೂ ಕೆಳಗಡೆ ಇಟ್ಕೊಂಡು ನಾನು ಇದು ಮಾಡ್ತಾಯಿದ್ದೀನಿ, ತೊಳಸ್ಕೊತಾ ಇದ್ದೀನಿ. ಮುದ್ದೆ ತೊಳಸ್ಕೊತಾ ಇದ್ದೀನಿ. ನಾನು ಕೆಳಗಡೆ ಇಟ್ಬಿಟ್ಟೇ ನಾನು ಮಾಡ್ಕೊಳ್ಳೋದು ಯಾವಾಗೂ. ಇಲ್ಲಾಂದರೆ ಗಂಟ್ಕೊಂಡು ಉಳ್ಕೊಂಬಿಡುತ್ತೆ. ಅದಕ್ಕೇ ನಾನು ಚಿಕ್ಕ ಗ್ಲಾಸಲ್ಲಿ 3 ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ. ಚಿಕ್ಕದು 3 ಮುದ್ದೆ ಆಗ್ತವೆ ಅಷ್ಟೇ. ನಾನು ಜಾಸ್ತಿ ದಪ್ಪ ಕಟ್ಟಲ್ಲ. ಒಂದು 3 ಮುದ್ದೆ ಚೆನ್ನಾಗಿ ಚಿಕ್ಕದಾಗಿ ಕಟ್ಕೊತೀನಿ. ಒಂದು 3 ಗ್ಲಾಸ್ ಅಷ್ಟು ನೀರು ಹಾಕ್ಕೊತೀನಿ ಅಷ್ಟೇ. ಇವಾಗ ನೋಡಿ ಮುದ್ದೆನೂ ರೆಡಿ ಮಾಡ್ಕೊತಾ ಇದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಹೇಳಿ. ನೋಡಿ ಇವಾಗ ಮುದ್ದೆನೂ ಕಟ್ಕೊತಾ ಇದ್ದೀನಿ. ಇಷ್ಟೇ ಕಟ್ಟೋದು, 3 ಮುದ್ದೆ ಕಟ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.